ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎನ್ ಸಿ ಆರ್ ಟಿ ಕ್ಲಾಸ್ 8 ಚಾಪ್ಟರ್ 3 ಈಗಾಗಲೇ ಮುಗಿಸಿದ್ದೇವೆ. ಚಾಪ್ಟರ್ 4 ಡಿಸ್ಕಸ್ ಮಾಡೋಣ. ಟ್ರೈಬಲ್ ದಿ ಕೂಸ್ ವಿಷನ್ ಆಫ್ ಗೋಲ್ಡನ್ ಏಜ್. ಭಾರತದ ಮ್ಯಾಪನ್ನು ನೆನಪು ಮಾಡ್ಕೊಳ್ಳಿ. ಮ್ಯಾಪ್ನಲ್ಲಿ ಈಗ ಜಾರ್ಖಂಡ್ ಎಲ್ಲಿ ಬರುತ್ತೆ ಅಂತ ನೀವು ನೋಡಿ. ಜಾರ್ಖಂಡ್, ಮಧ್ಯಪ್ರದೇಶ್ ಈ ಭಾಗವನ್ನು ಕಲ್ಪನೆ ಮಾಡಿಕೊಳ್ಳಿ. ಛೋಟಾ ನಾಗ್ಪುರ್ ಅಂತ ಕರೀತೇವೆ, ಫಾರೆಸ್ಟ್ ಆಫ್ ಛೋಟಾ ನಾಗ್ಪುರ್. ಒಂದು ಕಾಲದಲ್ಲಿ ಯಾವಾಗ ಲೇಟ್ 19th ಸೆಂಚುರಿಯಲ್ಲಿ ಯಂಗ್ ಮ್ಯಾನ್ ವಿಲೇಜಿಂದ ವಿಲೇಜಿಗೆ, ಹಳ್ಳಿಯಿಂದ ಹಳ್ಳಿಗೆ ತಿರುಗಾಡ್ತಾ ಇದ್ದ. ಜನರೆಲ್ಲ ಅವನಿಗೆ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದೆ ಅಂತ ನಂಬ್ತಿದ್ದ. ಅವನು ಒಬ್ಬ ದೈವಿಕ ಶಕ್ತಿ ಇರುವನು ಅಂತ ಸಹ ಅಂದ್ಕೊಂಡಿದ್ರು. ಮತ್ತೆ ಆಗಿನ ಕಾಲದಲ್ಲಿ ಹೊರಗಿನವರು ಯಾರೂ ಬಂದು ಲ್ಯಾಂಡನ್ನು ಕಂಟ್ರೋಲ್ ಮಾಡಬಾರ್ದು ಅಂತ ಒಂದು ವಿಚಾರವನ್ನು ಸಹ ಆ ವ್ಯಕ್ತಿ ಇಟ್ಕೊಂಡಿದ್ದ. ಅಂದರೆ ಬಿರ್ಸಾ ಮುಂಡಾ ಅಂತ. ಬಿರ್ಸಾ ಮುಂಡಾ ಅವರ ಚಳುವಳಿ ಬಗ್ಗೆ ಮುಂದೆ ಕೆಲವು ನೋಡೋಣ. ಫಸ್ಟ್ ನಾವು ಟ್ರೈಬಲ್ ಕಮ್ಯುನಿಟಿ ಹೇಗಿತ್ತು ಮತ್ತು ಹೇಗೆ ಬ್ರಿಟಿಷ್ ರೂಲ್ ಅಂಡರಲ್ಲಿ ಎದುರಾಯಿತು ಅಂತ ಈ ಚಾಪ್ಟರ್ನಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಯಾರು ಟ್ರೈಬಲ್ ಅಂತಂದರೆ, ಹಿಂದಿನ ತರಗತಿಗಳಲ್ಲಿ ಸಹ ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ ಟ್ರೈಬಲ್ ಪೀಪಲ್ ಬಗ್ಗೆ. ಬಿಫೋರ್ ಬ್ರಿಟಿಷ್ ರೂಲ್, ಟ್ರೈಬಲ್ ಸೊಸೈಟೀಸ್ ವರ್ ಡಿಫ್ರೆಂಟ್ ಫ್ರಾಮ್ ಕಾಸ್ಟ್ ಬೇಸ್ಡ್ ಹಿಂದೂ ಸೊಸೈಟಿ. ನಾನು ನಿಮ್ಗೆ ತೋರಿಸಿದ್ದೆ ಅಲ್ವಾ, ಒಂದು ಕಡೆ ಫಾರೆಸ್ಟು, ಒಂದು ಕಡೆ ಸೊಸೈಟಿ, ಮೇನ್ ಸ್ಟ್ರೀಮ್ ಸೊಸೈಟಿ. ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗು ಅಂತ ಈಗ ನಾವೇನು ಕರಿತೇವಲ್ವಾ, ಆಗಿನ ಕಾಲದಲ್ಲಿ ಮನೆಗಳಿರ್ತಾ ಇತ್ತು, ಬೇರೆ ಬೇರೆ ರಸ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರ್ತಾ ಇತ್ತು. ಇಲ್ಲಿ ಕಾಡು ಮತ್ತು ಫಾರೆಸ್ಟ್ ಲ್ಯಾಂಡು, ಅದ್ರ ಜೊತೆ ಟ್ರೈಬಲ್ ಪೀಪಲ್ಲು. ಇಲ್ಲಿ ಕಾಸ್ಟ್ ಬೇಸ್ಡ್ ಸೊಸೈಟಿ. ಈ ಕಡೆ ನಮ್ಮ ಮೇನ್ ಸ್ಟ್ರೀಮ್ ಸೊಸೈಟಿಯಲ್ಲಿ ಕಾಸ್ಟ್ ಜಾಸ್ತಿ, ಅಥವಾ ಆ ಸೋಷಿಯಲ್ ಹೈರಾರ್ಕಿಯನ್ನು ನಾವು ನೋಡ್ಬೋದು. ಆದರೆ ಟ್ರೈಬಲ್ ಸೊಸೈಟಿಗಳಲ್ಲಿ ಆ ಥರ ಇರಲಿಲ್ಲ. ಅಲ್ಲಿ ಮುಖ್ಯವಾಗಿ ಸ್ಟ್ರಾಂಗ್ ಕಿನ್ಶಿಪ್ ಬಾಂಡ್ಸ್. ಕಿನ್ಶಿಪ್ ಈ ಶಬ್ದವನ್ನು ಮೊದಲು ಹೇಳಿದ್ದೆ, ಈಗ ನಿಮ್ಗೆ ನೆನಪಾಗಬೇಕು. ಕಿನ್ಶಿಪ್ ಅಂತಂದರೆ ಏನು? ಟ್ರೈಬಲ್ಸ್ ಬಗ್ಗೆ ಒಂದ್ಸಾರಿ ಡಿಸ್ಕಸ್ ಮಾಡಿ ಆಗಿದೆ. ಅಲ್ಲಿ ಕಿನ್ಶಿಪ್ ಅನ್ನುವಂಥ ಶಬ್ದ ಅಂದರೆ ಏನು, ಕ್ಲಾನ್ ಅಂತಂದರೆ ಏನು ಅಂತ ಒಂದ್ಸಾರಿ ಹೇಳಿದ್ದೆ. ಅದನ್ನು ರಿವೈಸ್ ಮಾಡಿದ್ದೀರಾ ಅಥವಾ ಸುಮ್ಮನೆ ಅಲ್ಲೇ ಬಿಟ್ಬಿಟ್ಟಿದ್ದೀರಾ ನನಗೆ ಗೊತ್ತಿಲ್ಲ. ಈಗ ಮತ್ತೆ ಏನು ಅಂತ ಹೇಳಲ್ಲ, ಹುಡುಕಿ ನೋಡಿ, ನೀವೇ ಮರ್ತು ಹೋಗಿದೆ ಅಂತ ಹುಡುಕ್ಬೇಕು. ಈ ಸಾರಿ ಪ್ರತಿಯೊಂದು ಶಬ್ದವನ್ನು ಹೇಳ್ತಾ ಕೂತ್ಕೊಳ್ಳಲ್ಲ ಅಂತ ನಿಮಗೂ ಗೊತ್ತಿದೆ. ಹಾಗಾಗಿ ಕಿನ್ಶಿಪ್ ಬಾಂಡನ್ನು ಮುಖ್ಯವಾಗಿ ಮೇಂಟೈನ್ ಮಾಡ್ತಾ ಇದ್ರು. ಮತ್ತು ಲ್ಯಾಂಡ್ ಆಫನ್ ಓನ್ಡ್ ಬೈ ದಿ ಕ್ಲಾನ್, ಇಂಡಿವಿಜುವಲ್ಸ್ ಅಲ್ಲ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಿಂದ ಎಲ್ಲ ನಿಭಾಯಿಸ್ತಾ ಇದ್ರು ಅನ್ನೋಕ್ಕಿಂತ ಲ್ಯಾಂಡ್ ಮುಖ್ಯವಾಗಿ ಒಂದು ಕ್ಲಾನಿಂದ ನಿಭಾಯಿಸಲ್ಪಡ್ತಾ ಇತ್ತು. ಕಾಸ್ಟ್ ಹೈರಾರ್ಕಿ ಇರಲಿಲ್ಲ, ಮತ್ತು ಫಾರೆಸ್ಟ್ ಜೊತೆ ಕ್ಲೋಸ್ ಕನೆಕ್ಷನ್ ಇರ್ತಾ ಇತ್ತು. ಹಾಗಂತ ಅವ್ರ ನಡುವೆ ಇಂಟರ್ನಲಿ ಡಿಫ್ರೆನ್ಸೇ ಇರಲಿಲ್ಲ ಅಂತಲ್ಲ. ದಿಸ್ ಡಸಂಟ್ ಮೀನ್ ದೆರ್ ವರ್ ನೋ ಡಿಫ್ರೆನ್ಸಸ್ ವಿತಿನ್ ಟ್ರೈಬ್ಸ್. ಸಮ್ ಫ್ಯಾಮಿಲೀಸ್ ಹ್ಯಾಡ್ ಮೋರ್ ಇನ್ಫ್ಲೂಯೆನ್ಸ್, ಸಮ್ ಬಿಕೇಮ್ ಚೀಫ್ಸ್. ಕೆಲವೊಂದು ಫ್ಯಾಮಿಲಿಗಳಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಇರ್ತಾ ಇತ್ತು. ಕೆಲವು ವ್ಯಕ್ತಿಗಳು ಚೀಫ್ ಆಗಿ ಸಹ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇಂಡಿಯಾಸ್ ಫಾಸ್ಟ್ ಇಸ್ ನಾಟ್ ಓನ್ಲಿ ಅಬೌಟ್ ಕಿಂಗ್ಸ್ ಆ್ಯಂಡ್ ಎಂಪೈರ್ಸ್. ಹಾಗಾಗಿ ನಮ್ಮ ಇತಿಹಾಸ ಅಂತಂದರೆ ಬರೀ ಕಿಂಗ್ಸ್ ಎಂಪೈರ್ಸ್ ಮಾತ್ರ ಅಲ್ಲ. ಇಟ್ ಈಸ್ ಆಲ್ಸೋ ಅಬೌಟ್ ಕಮ್ಯುನಿಟೀಸ್ ಲಿವಿಂಗ್ ಇನ್ ಫಾರೆಸ್ಟ್, ಹಿಲ್ಸ್ ಆ್ಯಂಡ್ ರಿಮೋಟ್ ರೀಜನ್ಸ್ ಅಲ್ವಾ. ಈ ಒಂದು ವಿಭಾಗವನ್ನು ಸಹ ನಾವು ಪರಿಗಣಿಸಬೇಕಾಗತ್ತೆ. ಹಾಗಾದರೆ ಹೇಗೆ ಬದುಕ್ತಾ ಇದ್ರು ಇವರು ಟ್ರೈಬಲ್ ಪೀಪಲ್, ಟ್ರೈಬಲ್ ಗ್ರೂಪ್ಸ್? ಹೌ ಡಿಡ್ ಲೀವ್? ಟ್ರೈಬಲ್ ಲೈಫ್ ವಾಸ್ ನಾಟ್ ಯೂನಿಫಾರ್ಮ್. ಎಲ್ಲ ಕಡೆ ಇದೇ ಥರ ಇರ್ತಿತ್ತು ಅಂತಲ್ಲ. ಡಿಫ್ರೆಂಟ್ ಗ್ರೂಪ್ಸ್ ಹ್ಯಾಡ್ ಡಿಫ್ರೆಂಟ್ ಇಕಾನಮಿಕ್ ಸಿಸ್ಟಮ್ಸ್. ಪ್ರತಿ ಗ್ರೂಪಿಗೂ ಅದರದ್ದೇ ಆದಂತಹ ವ್ಯವಸ್ಥೆಗಳು ಇರ್ತಾ ಇತ್ತು. ಮುಖ್ಯವಾಗಿ ನೋಡಿ, ಜೂಮ್ ಕಲ್ಟಿವೇಶನ್, ಶಿಫ್ಟಿಂಗ್ ಕಲ್ಟಿವೇಟರ್ಸ್ ಅಂತ ಕರಿತೇವೆ. ಅದರಲ್ಲೂ ಹಿಲ್ಲಿ ಫಾರೆಸ್ಟೆಡ್ ಏರಿಯಾಸ್ಗಳಲ್ಲಿ ಇದನ್ನು ನೋಡಬಹುದು. ಭಾರತದ ನಕಾಶೆ ನೆನಪು ಮಾಡ್ಕೊಳ್ಳಿ. ಎಲ್ಲಿ ನಾರ್ತ್ ಈಸ್ಟಲ್ಲಿ ಈ ಭಾಗದಲ್ಲಿ, ಮತ್ತು ಸೆಂಟ್ರಲ್ ಇಂಡಿಯಾದಲ್ಲಿ ಇಲ್ಲಿ ಮತ್ತು ಫಾರೆಸ್ಟೆಡ್ ಏರಿಯಾಸ್ಗಳಲ್ಲಿ ಅಲ್ಲಿನ ಟ್ರೈಬ್ಗಳು ಏನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು? ಜೂಮ್ ಕಲ್ಟಿವೇಶನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹಾಗಂದ್ರೆ ಏನು? ಮೊದಲು ಫಾರೆಸ್ಟ್ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಕಾಡಿರುತ್ತೆ. ಕಾಡನ್ನು ಏನು ಮಾಡ್ತಾರೆ? ಕಟ್ ಮಾಡ್ತಾರೆ, ಬರ್ನ್ ಮಾಡ್ತಾರೆ, ಅಲ್ಲಿನ ವೆಜಿಟೇಷನನ್ನು ಸುಡ್ತಾರೆ. ಯೂಸ್ ಆ್ಯಶ್ ಆಸ್ ಫರ್ಟಿಲೈಸರ್, ಬೂದಿಯನ್ನು ಫರ್ಟಿಲೈಸರ್ ಥರ ಯೂಸ್ ಮಾಡ್ತಾರೆ.
ಮತ್ತು ಸೀಡನ್ನು ಸ್ಕ್ಯಾಟರ್ ಮಾಡೋದು ಅಥವಾ ಬೀಜ ಬಿತ್ತನೆ ಅಂತ ಹೇಳ್ಬೋದು ನಾವು. ಮತ್ತು ಕಲ್ಟಿವೇಟ್ ಫಾರ್ 1 ಇಯರ್, 1 ವರ್ಷ ಅಲ್ಲೇ ಕೃಷಿಯನ್ನು ಅಥವಾ ಕಲ್ಟಿವೇಷನನ್ನು ಮಾಡೋದು. 1 ವರ್ಷ ಆದಮೇಲೆ ಅದನ್ನು ಹಾಗೆ ಬಿಡೋದು. ಲೀವ್ ಲ್ಯಾಂಡ್ ಫಾಲೋ ಅಂತಂದರೆ ಅಲ್ಲೇ ಹಾಗೆ ಬಿಟ್ಟು ಹೋಗ್ಬಿಡೋದು 1 ವರ್ಷ ಆದಮೇಲೆ. ಪಾಳು ಬಿದ್ದ ಭೂಮಿ ಅಂತ ಹೇಳ್ತೀವಲ್ವ, ಆ ಥರ. ಮತ್ತು ಅದಾದಮೇಲೆ ಬೇರೆ ಏರಿಯಾಕ್ಕೆ ಮೂವ್ ಆಗೋದು. ಇಮೇಜಸ್ ಏನಾದರೂ ಇದೆಯಾ ಅಂತ. ಇಲ್ಲಿ ಬೇರೆ ಬೇರೆ ಟ್ರೈಬಲ್ ವುಮೆನ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಫ್ಯಾಲೋ ಅಂತಂದ್ರೆ ಬಂತು ನೋಡಿ ಇಲ್ಲಿ. ಫೀಲ್ಡ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಫಾರ್ ಅ ವೈಲ್ ಸೊ ದಟ್ ದ ಸಾಯಿಲ್ ರಿಕವರ್ಸ್ ಫರ್ಟಿಲಿಟಿ. ಏನು ಹಾಗಂತಂದ್ರೆ ತುಂಬಾ ಬೇರೆ ಬೇರೆ ಮರ ಇರ್ತಾ ಇತ್ತು, ಅಲ್ವಾ? ಕೃಷಿ ಭೂಮಿ ಮೊದಲಿರಲಿಲ್ಲ, ಫಾರೆಸ್ಟ್ ಇರ್ತಾ ಇತ್ತು. ಫಾರೆಸ್ಟನ್ನು ಏನು ಮಾಡ್ತಾರೆ, ಕಟ್ ಮಾಡಿ ವೆಕೆಟ್ ಮಾಡ್ತಾರೆ. ಅಲ್ಲಿ ಬೆಂಕಿಯನ್ನು ಹಾಕಿ ಅಥವಾ ಬರ್ನ್ ಮಾಡಿ ಅದಾದಮೇಲೆ ಸೀಡನ್ನು ಸೋ ಮಾಡ್ತಾರೆ, ಬೀಜ ಬಿತ್ತುತ್ತಾರೆ. 1 ವರ್ಷ ಉಳುಮೆ ಮಾಡ್ತಾರೆ, ಕಲ್ಟಿವೇಟ್ ಮಾಡ್ತಾರೆ. ಆಫ್ಟರ್ 1 ಇಯರ್ ಅದನ್ನು ಹಾಗೆ ಬಿಡ್ತಾರೆ. ಹಾಗೆ ಬಿಟ್ಟು ಬೇರೆ ಕಡೆ ಮೂವ್ ಆಗ್ತಾರೆ. ಮೂವ್ ಆದಾಗ ಇಲ್ಲಿ ಮತ್ತೆ ಚಿಗುರುತ್ತೆ ಎಲ್ಲ, ಮತ್ತೆ ಸಾಯಿಲ್ ರಿಕವರಿ ಆಗುತ್ತೆ, ಫರ್ಟಿಲಿಟಿ ರಿಕವರಿ ಆಗುತ್ತೆ. ಮತ್ತೆ ಮುಂದೆ ಸೈಕಲ್ ಕಂಟಿನ್ಯೂ ಆಗುತ್ತೆ. ಮುಂದೆ ಯಾವತ್ತಾದರೂ ಬಂದಾಗ ಮತ್ತೆ ಇಲ್ಲಿ ಇದೇ ಜೂಮ್ ಕಲ್ಟಿವೇಶನ್ ಅನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರ ಮಾಡಬೇಕು ಅಂತಂದ್ರೆ ಫ್ರೀ ಮೂವ್ಮೆಂಟ್ ಇನ್ ಫಾರೆಸ್ಟ್ ಅಲ್ವಾ? ಫಾರೆಸ್ಟಲ್ಲಿ ಫ್ರೀಯಾಗಿ ಮೂವ್ ಆಗಬೇಕಾಗತ್ತೆ. ಟು ದೆಮ್ ಫಾರೆಸ್ಟ್ ವರ್ ನಾಟ್ ಪ್ರಾಪರ್ಟಿ, ದೇ ವರ್ ಲೈಫ್. ಕಾಡು, ಪರಿಸರ, ಪ್ರಕೃತಿ ಅನ್ನೋದು ಕೇವಲ ಒಂದು ಪ್ರಾಪರ್ಟಿ ಅಲ್ಲ, ಅವರಿಗೆ ಅದೊಂದು ಜೀವನ. ಮೊದಲನೇದು ಶಿಫ್ಟಿಂಗ್ ಕಲ್ಟಿವೇಟರ್ಸ್, ಶಿಫ್ಟ್ ಆಗ್ತಾ ಇರೋದು, ಜೂಮ್ ಕಲ್ಟಿವೇಶನ್ ಅಂತ ಕರಿತೇವೆ. ಎರಡನೇದು ಎಕನಾಮಿಕ್ ಸಿಸ್ಟಮು, ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್. ಹಂಟ್ ಮಾಡೋದು, ಬೇಟೆ ಆಡೋದು, ಫ್ರೂಟ್ಸು ಮತ್ತು ರೂಟ್ಸ್ಗಳನ್ನು ಗ್ಯಾದರ್ ಮಾಡೋದು, ಮತ್ತು ಅದನ್ನು ಆ ಫಾರೆಸ್ಟ್ ಪ್ರೊಡ್ಯೂಸನ್ನು ಆಯಿಲು, ಮೆಡಿಸಿನ್, ಫುಡ್ಡಿಗೋಸ್ಕರ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಆ ಫಾರೆಸ್ಟ್ ಪ್ರಾಡಕ್ಟ್ಗಳನ್ನು ಲೋಕಲ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಕೋನ್ಸ್ ಆಫ್ ಒಡಿಶಾ ಆ್ಯಪ್ ನೋಡೋಣ, ಇದಿಲ್ಲ ಅದು ಇರಬಹುದು. ಎಸ್ ಇದೆಯಾ? ಇಲ್ಲಿ ಬರ್ರಿ ನೋಡಿ, ಯಾವ್ಯಾವ ರೀಜನಲ್ಲಿ ಏನೇನಿದೆ ನೋಡಿ. ಭೋತಿಯಾ, ಗದ್ದೀಸ್, ವನ್ಗುಜ್ಜಾರ್ಸ್, ಹಾರಿಯಾ, ಭಿಲ್, ಮತ್ತೆ ರತ್ವಾ, ಬಂಜಾರ ಅಲ್ವಾ, ಕೋಯಾ, ಬಂಜಾರ, ಗೋನ್ಸ್, ಮಾಲಾ, ಇರುಲಾರ್. ಇಲ್ಲಿ ಬಂದಿದೆ ಖೋನ್ಸ್ ಅಂತ ಇಲ್ಲಿ ಬರುತ್ತೆ ನೋಡಿ. ಹೀಗೆ ಹಲವಾರು ರೀತಿಯಾದಂತಹ ಟ್ರೈಬಲ್ ಪೀಪಲ್ಗಳ ಒಂದು ಗುಂಪು ನಾವು ನೋಡಬಹುದು. ಆಸಿ, ನಾಗ, ಈಗಲೂ ಸಹಿತ ಇಲ್ಲಿ ಟ್ರೈಬಲ್ ಗ್ರೂಪ್ಸ್ಗಳಿದೆ ನಾರ್ತ್ ಈಸ್ಟಲ್ಲಿ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಹಂಟರ್ ಗ್ಯಾದರರ್ಸ್ ಇರ್ತಾ ಇದ್ರು, ಹಂಟ್ ಮಾಡ್ತಾರೆ, ರೂಟ್ಸನ್ನು ಕಲೆಕ್ಟ್ ಮಾಡ್ತಾರೆ, ಗ್ಯಾದರ್ ಮಾಡ್ತಾರೆ. ಫಾರೆಸ್ಟ್ ಪ್ರೊಡ್ಯೂಸನ್ನು ಆಯಿಲು, ಮೆಡಿಸಿನ್, ಫುಡ್ಡಿಗೆ ಯೂಸ್ ಮಾಡ್ತಾರೆ. ಫಾರೆಸ್ಟ್ ಪ್ರಾಡಕ್ಟ್ಗಳನ್ನು ಮತ್ತೆ ಲೋಕಲ್ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ. ಕೋನ್ಸ್ ಇರ್ತಾ ಇದ್ರು, ಈ ಥರ ಒಂದು ಮಾಡ್ತಾ, ಈ ಥರ ಪ್ರೊಸೆಸ್ಗಳನ್ನು ಮಾಡೋದಕ್ಕೆ ಎಕ್ಸಾಂಪಲ್ಲು ಕೋನ್ಸ್ ಆಫ್ ಒಡಿಶಾ. ಆದರೆ ಈ ಸಮಸ್ಯೆ ಏನು? ಹಿಯರ್ ಕಮ್ಸ್ ಅ ಪ್ರಾಬ್ಲಮ್. ಇನ್ ಫಾರೆಸ್ಟ್ ಪ್ರೊಡ್ಯೂಸ್ ರೆಡ್ಯೂಸ್ಡ್, ದೇ ಹ್ಯಾಡ್ ಟು ವರ್ಕ್ ಆಸ್ ಲೇಬರ್ಸ್, ಬಾರೋ ಮನಿ, ಡಿಪೆಂಡ್ ಆನ್ ಟ್ರೇಡರ್ಸ್. ಈಗ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಫಾರೆಸ್ಟ್ ಪ್ರೊಡ್ಯೂಸು ಪರಿಸರದಿಂದ, ಕಾಡಿನಿಂದ ಏನೇನು ಸಿಗ್ತಾ ಇರುತ್ತೋ ಅದು ಕಡಿಮೆ ಆಗ್ತಾ ಬಂದ ಹಾಗೆ ಅವರು ಬೇರೆ ಕಡೆ ಲೇಬರ್ ಥರ ವರ್ಕ್ ಮಾಡಬೇಕು, ಮನಿ ಬಾರೋ ಮಾಡಬೇಕಾಗುತ್ತೆ, ಟ್ರೇಡರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸ್ಲೋಲಿ ಅವರ ಜೀವನದಲ್ಲಿ ಯಾವುದು ಎಂಟರ್ ಆಗುತ್ತೆ? ಡೆಟ್, ಸಾಲ ಅನ್ನೋದು ಎಂಟರ್ ಆಗುತ್ತೆ. ಬಂದ ಮೇಲೆ ಸಾಲವೇ ಶೂಲ ಅಂತ ಹೇಳ್ತೀವಲ್ವ, ಆ ಥರ ಕಾರಣವಾಗಿ ಅವರ ಜೀವನ ಕಷ್ಟ ಆಗ್ತಾ ಹೋಗುತ್ತೆ. ಇದು ಎರಡನೇ ಸಿಸ್ಟಮು. ಮೂರನೇ ಸಿಸ್ಟಮ್ ಏನು? ಪ್ಯಾಸ್ಟೋರಲಿಸ್ಟ್ ಅಂತ. ಸಮ್ ಟ್ರೈಬ್ಸ್ ವರ್ ಹರ್ಡರ್ಸ್. ಅಂದರೆ ಹರ್ಡರ್ಸ್ ಅಂತಂದ್ರೆ ಏನು ತಿಳ್ಕೊಳ್ಳಿ. ಮೊದಲು ಹೇಳಿದ್ದೆ, ವನ್ಗುಜ್ಜಾರ್ಸ್ ಮತ್ತು ಗಡ್ಡೀಸ್, ಬಕರ್ವಾಲ್ಸ್, ಲಬಡೀಸ್ ಅಂತ ಅನ್ಸುತ್ತೆ, ನನಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ. ಲಬಾದೀಸ್ ಅಂತ ಗೊತ್ತಿಲ್ಲ. ಪಂಜಾಬ್ ಹಿಲ್ಸಲ್ಲಿ ಇದ್ರು, ಹಿಮಾಚಲಲ್ಲಿ ಗಡ್ಡೀಸ್, ಕಾಶ್ಮೀರ ಮತ್ತು ಆಂಧ್ರ. ಅಂದರೆ ದೇ ಮೂವ್ ಸೀಸನಲ್ ಆಗಿ ಮೂವ್ ಆಗ್ತಾ ಇರೋದು. ಎಕಾನಮಿ ಡಿಪೆಂಡೆಂಟ್ ಆನ್ ಮೊಬಿಲಿಟಿ, ಪದೇ ಪದೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೂವ್ ಆಗ್ತಾ ಇರೋದು, ಅದ್ರ ಮೇಲೆ ಅವರ ಎಕಾನಮಿ ಡಿಪೆಂಡ್ ಆಗಿರ್ತಾ ಇತ್ತು. ಇನ್ನು ಸೆಟಲ್ಡ್ ಕಲ್ಟಿವೇಟರ್ಸ್, ಕೆಲವೊಂದು ಗುಂಪುಗಳು, ಸಮ್ ಟ್ರೈಬಲ್ ಗ್ರೂಪ್ಸ್ ಲೈಕ್ ಮುಂಡಾಸ್ ಆ್ಯಂಡ್ ಸಂತಾಲ್ಸ್ ಗ್ರ್ಯಾಜುವಲಿ ಅಡಾಪ್ಟೆಡ್ ಸೆಟಲ್ಡ್ ಫಾರ್ಮಿಂಗ್. ಲ್ಯಾಂಡ್ ಆಫನ್ ಬಿಲಾಂಗ್ ಟು ದಿ ಕ್ಲಾನ್. ಆ ಕ್ಲಾನಿಗೆ ಲ್ಯಾಂಡು ಸೇರಿತ್ತು. ಸೊ ಬ್ರಿಟಿಷ್ ಅಫಿಷಿಯಲ್ಸ್ ಕನ್ಸಿಡರ್ಡ್ ಸೆಟಲ್ಡ್ ಟ್ರೈಬ್ಸ್ ಮೋರ್ ಸಿವಿಲೈಸ್ಡ್ ಶಿಫ್ಟಿಂಗ್ ಕಲ್ಟಿವೇಟರ್ಸ್.
ಬ್ರಿಟಿಷ್ ಅಫಿಷಿಯಲ್ಸ್ಗಳಲ್ಲಿ ಏನು ಕನ್ಸಿಡರ್ ಮಾಡಿದ್ರು ಅಂತಂದರೆ, ಈಗ ಬೇರೆ ಬೇರೆ ಕಡೆ ತಿರುಗ್ತಾ ಅಥವಾ ಅಲೆಮಾರಿ ಜೀವನ ನಡೆಸ್ತಾ ಇರೋರಿಗಿಂತ ಈ ಸೆಟಲ್ಡ್ ಟ್ರೈಬ್ಸ್ಗಳು ಜಾಸ್ತಿ ಸಿವಿಲೈಸ್ಡ್ ಬ್ರಿಟಿಷರ್ಸ್ ಕನ್ಸಿಡರ್ ಮಾಡಿದ್ರು. ದಿಸ್ ರಿವಿಲ್ಸ್ ಕಲೋನಿಯಲ್ ಬಯಾಸ್ ಅಲ್ವಾ. ಈಗ ಅವರದ್ದೇ ಆದ ಬಯಾಸ್ ಇತ್ತು ಬ್ರಿಟಿಷರ್ಸಿಗೂ. ಇಲ್ಲಿ ಬರೋ ಇನ್ನೊಂದು ಟರ್ಮ್ ಏನು ಮುಖ್ಯವಾದದ್ದು, ದಿಕ್ಕುಸ್. ದಿಕ್ಕು ಅಂತಂದ್ರೆ ಔಟ್ಸೈಡರ್ಸ್. ಟ್ರೈಬಲ್ ಕಮ್ಯುನಿಟಿಗಳಿಗೆ ಯಾರು ಔಟ್ಸೈಡರ್ಸು? ಮನಿ ಲೆಂಡರ್ಸು, ಟ್ರೇಡರ್ಸ್, ಜಮೀನ್ದಾರ್ಸು, ಮಿಷನರಿ, ಬ್ರಿಟಿಷ್ ಅಫಿಷಿಯಲ್ಸ್, ಇವರಿಗೆಲ್ಲ ಮುಖ್ಯವಾಗಿ ಏನಂತ ಕರೀತಾರೆ? ದಿಕ್ಕೂಸ್ ಅಂತ ಕರೀತಾರೆ. ಟ್ರೈಬಲ್ ಪೀಪಲ್ ಇರ್ಲಿರ್ತಾರೆ, ಹೊರಗಡೆಯಿಂದ ಬೇರೆ ಬೇರೆ ವ್ಯಕ್ತಿಗಳು ಸಂಸ್ಥೆಗಳೆಲ್ಲ ಬರ್ತಾ ಇರ್ತಾವಲ್ಲ, ಔಟ್ಸೈಡರ್ಸ್. ಔಟ್ಸೈಡರ್ಸ್ಗಳಿಗೆ ಏನಂತ ಕರೀತಾರೆ? ದಿಕ್ಕೂಸ್ ಅಂತ ಕರೀತಾರೆ. ಉದಾಹರಣೆ ಏನು? ಮನಿ ಲೆಂಡರ್ಸ್, ಟ್ರೇಡರ್, ಜಮೀನ್ದಾರ್ಸ್, ಮಿಷನರಿ, ಬ್ರಿಟಿಷ್ ಅಫಿಷಿಯಲ್ಸ್. ಆದರೆ ಇವರನ್ನ ಮುಖ್ಯವಾಗಿ ಇವರು ಎನಿಮೀಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು ಎಷ್ಟೋ ಸಾರಿ. ಯಾಕಂತಂದ್ರೆ ಹೊರಗಡೆಯಿಂದ ಬಂದು ದೇ ಬ್ರಾಡ್ ಟ್ಯಾಕ್ಸಸ್, ಟ್ಯಾಕ್ಸ್ ಹಾಕೋದು, ಸಾಲ, ಲಾಸ್ ಆಫ್ ಲ್ಯಾಂಡ್, ಕಲ್ಚರಲ್ ಇಂಟರ್ಫರೆನ್ಸ್, ಅವರ ಲ್ಯಾಂಡನ್ನು ಕಳ್ಕೊಳ್ತಾ ಇದ್ರು ಇವರಿಂದಾಗಿ. ಇವರ ಸಂಸ್ಕೃತಿಯಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ರು. ಸೊ ದ ವರ್ಡ್ ದಿಕ್ಕು ರಿಪ್ರೆಸೆಂಟ್ ನಾಟ್ ಜಸ್ಟ್ ಔಟ್ಸೈಡರ್ಸ್ ಬಟ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. ಬರೀ ಔಟ್ಸೈಡರ್ಗಳಿಗೆ ಮಾತ್ರ ಈ ದಿಕ್ಕು ಅಂತ ಟರ್ಮ್ ಇರೋದಲ್ಲ, ಆದರೆ ಇವ್ರು ಹೊರಗಡೆಯವರಿಂದ ಬಂದು ಇವ್ರ ಮೇಲೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಬ್ರಿಟಿಷ್ ರೂಲಲ್ಲಿ ಏನಾಯಿತು ಹಾಗಾದರೆ? ಟರ್ನಿಂಗ್ ಪಾಯಿಂಟ್ ಬರೋದಿಲ್ಲಿ. ಬ್ರಿಟಿಷ್ ರೂಲ್ ಚೇಂಜ್ ಟ್ರೈಬಲ್ ಲೈಫ್ ಇನ್ ಮಲ್ಟಿಪಲ್ ವೇಸ್. ಫಸ್ಟ್ ಏನಾಗುತ್ತೆ? ಟ್ರೈಬಲಲ್ಲಿ ಚೀಫ್ ಅಂತ ಒಬ್ಬರು ಇರ್ತಾ ಇದ್ರು ಅಂತ ಹೇಳಿದ್ವಿ. ಟ್ರೈಬಲ್ ಚೀಫ್ಸ್ ಲಾಸ್ಟ್ ಪವರ್. ಅರ್ಲಿಯರ್ ಮೊದಲು ಚೀಫ್ಸ್ ಹ್ಯಾಡ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಅವರಿಗೆ ಜಾಸ್ತಿ ಅಧಿಕಾರ ಇರ್ತಾ ಇತ್ತು. ಅವರು ಫಾರೆಸ್ಟ್ ಮತ್ತು ಲ್ಯಾಂಡನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಡಿಸ್ಪ್ಯೂಟ್ಗಳು, ಜಗಳಗಳನ್ನು ಬಗೆಹರಿಸೋದು, ರಿಸಾಲ್ವಿಂಗ್ ಆಫ್ ಡಿಸ್ಪ್ಯೂಟ್ಸ್. ಆದರೆ ಬ್ರಿಟಿಷರು ಬಂದ ಮೇಲೆ, ಬ್ರಿಟಿಷ್ ರೂಲ್ ಅಂಡರಲ್ಲಿ ಚೀಫ್ಸ್ ಬಿಕೇಮ್ ರೆವೆನ್ಯೂ ಕಲೆಕ್ಟರ್ಸ್. ಇದರ ಚಾಪ್ಟರ್ ನೋಡಿದ್ದೀವಿ ಅದೇ ಥರ. ಚೀಫ್ಸ್ಗಳೆಲ್ಲ ರೆವೆನ್ಯೂ ಕಲೆಕ್ಟರ್ಸ್ ಆಗಿಬಿಟ್ರು. ಬ್ರಿಟಿಷ್ ಲಾಗಳನ್ನು ಫಾಲೋ ಮಾಡಬೇಕು ಅವರು, ಮತ್ತು ಬ್ರಿಟಿಷರ್ಸ್ಗಳಿಗೆ ಟ್ರಿಬ್ಯೂಟನ್ನು ಪೇ ಮಾಡಬೇಕು, ಮತ್ತು ಟ್ರೆಡಿಷನಲ್ ಅಥಾರಿಟಿ ಕಂಪ್ಲೀಟ್ ಆಗಿ ಲಾಸ್ ಆಗುತ್ತೆ. ಸೊ ಇವನ್ ಟ್ರೈಬಲ್ ಲೀಡರ್ಶಿಪ್ ವೀಕೆಂಡ್, ಅವರ ಲೀಡರ್ಶಿಪ್ಪು ವೀಕ್ ಆಗ್ತಾ ಬಂತು. ಇನ್ನು ಇಂಪ್ಯಾಕ್ಟ್ ಆನ್ ಶಿಫ್ಟಿಂಗ್ ಕಲ್ಟಿವೇಟರ್ಸ್. ಬ್ರಿಟಿಷರ್ಸಿಗೆ ಶಿಫ್ಟಿಂಗ್ ಕಲ್ಟಿವೇಶನ್ ಇಷ್ಟ ಆಗ್ತಾ ಇರಲಿಲ್ಲ. ಒಂದೇ ಕಡೆ ನೆಲೆ ನಿಂತ್ಕೊಂಡು ಅಲ್ಲೇ ಕಲ್ಟಿವೇಟ್ ಮಾಡೋರನ್ನು ಅವರು ಸಿವಿಲೈಸ್ಡ್ ಅಂತ ಕರಿತಾ ಇದ್ರು ಅಂತ ಹೇಳಿದ್ವಿ. ಸೊ ಬ್ರಿಟಿಷ್ ಡಿಸ್ಲೈಕ್ಡ್ ಶಿಫ್ಟಿಂಗ್ ಕಲ್ಟಿವೇಶನ್ ಬಿಕಾಸ್ ಡಿಡ್ ನಾಟ್ ಪ್ರೊಡ್ಯೂಸ್ ರೆಗ್ಯುಲರ್ ರೆವೆನ್ಯೂ. ಅವ್ರ ಉದ್ದೇಶ ಏನು? ರೆವೆನ್ಯೂ ಬರಬೇಕು ಕರೆಕ್ಟಾಗಿ, ಮತ್ತು ಅದನ್ನು ಮೆಜರ್ ಮಾಡ್ಲಿಕ್ಕೆ ಆಗಲ್ಲ, ಟ್ಯಾಕ್ಸ್ ಕರೆಕ್ಟಾಗಿ ಹೇರ್ಲಿಕ್ಕೆ ಆಗಲ್ಲ ಇವ್ರ ಮೇಲೆ, ಮತ್ತು ಇವ್ರು ಫ್ರೀಕ್ವೆಂಟಾಗಿ ಮೂವ್ ಆಗ್ತಾ ಇರ್ತಾರೆ. ಇದು ಪ್ರಾಬ್ಲಮ್ ಬ್ರಿಟಿಷರಿಗೆ. ಈ ಕಾರಣದಿಂದ ಅವರು ಏನು ಮಾಡ್ತಾ ಇದ್ರು? ಡಿಸ್ಲೈಕ್ ಮಾಡ್ತಾ ಇದ್ರು ಶಿಫ್ಟಿಂಗ್ ಕಲ್ಟಿವೇಶನ್. ಸೊ ಅವ್ರೇನು ಮಾಡ್ತಾರೆ ಬ್ರಿಟಿಷರು? ಆವಾಗ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಸೆಟ್ಲ್ಮೆಂಟ್. ಲ್ಯಾಂಡನ್ನು ಮೆಜರ್ ಮಾಡೋದು, ರೆವೆನ್ಯೂ ಫಿಕ್ಸ್ ಮಾಡೋದು, ಮತ್ತು ಅದಕ್ಕೆ ಓನರ್ಸ್ ಮತ್ತು ಟೆನೆಂಟ್ಸ್ಗಳನ್ನ ಡಿಕ್ಲೇರ್ ಮಾಡೋದು. ಆದರೆ ಸೆಟಲ್ಡ್ ಫಾರ್ಮಿಂಗ್ ವಾಸ್ ಡಿಫಿಕಲ್ಟ್ ಇನ್ ಡ್ರೈ ಹಿಲ್ಲಿ ಏರಿಯಾಸ್. ಈ ಸೆಟಲ್ ಫಾರ್ಮಿಂಗ್ ಮಾಡೋದಷ್ಟು ಸುಲಭ ಅಲ್ಲ ಹಿಲ್ಲಿ ಏರಿಯಾಸ್ಗಳಲ್ಲಿ, ಡ್ರೈ ಏರಿಯಾಸ್ಗಳಲ್ಲಿ. ಮೆನಿ ಝೂಮ್ ಕಲ್ಟಿವೇಟರ್ಸ್ ಸಫರ್ಡ್ ಲೋ ಈಲ್ಡ್ಸ್. ಒಂದೇ ಕಡೆ ಆ ಥರ ತುಂಬ ದಿನ ಮುಂದುವರಿಸ್ಬಿಟ್ರೆ ಈಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇನ್ ಸಮ್ ರೀಜನ್ಸ್ ಪ್ರೊಟೆಸ್ಟ್ ಫೋರ್ಸ್ ದ ಬ್ರಿಟಿಷ್ ಟು ಅಲೋ ಝೂಮ್ ಕಲ್ಟಿವೇಶನ್ ಅಗೇನ್. ಬ್ರಿಟಿಷರಿಗೆ ಆಮೇಲೆ ಗೊತ್ತಾಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಹಿಂದಿನ ಚಾಪ್ಟ್ರಲ್ಲೂ ನಾವು ನೋಡಿದ್ದೇವೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಫಸ್ಟ್ ಈ ಥರ ಟ್ರೈ ಮಾಡಿದ್ರು, ಆಮೇಲೆ ಜನರು ಪ್ರೊಟೆಸ್ಟ್ ಮಾಡಿದ ಮೇಲೆ ಮತ್ತೆ ಝೂಮ್ ಕಲ್ಟಿವೇಶನನ್ನು ಅಲೋ ಮಾಡ್ತಾರೆ. ಇನ್ನೊಂದು ಟ್ರೈಬಲ್ ಪೀಪಲ್ಗಳಿಗೆ ತೊಂದರೆ ಆಗಿರೋದು ಏನಂತಂದರೆ ಫಾರೆಸ್ಟ್ ಲಾಸ್. ಬಿಗ್ಗೆಸ್ಟ್ ಶಾಕ್ ಅಂತ ಹೇಳ್ಬೋದು. ಫಾರೆಸ್ಟ್ ಏನಾಗ್ಬಿಡ್ತು? ಸ್ಟೇಟಿನ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡಿದ್ರು. ಮೆನಿ ವರ್ ಡಿಕ್ಲೇರ್ಡ್ ರಿಸರ್ವ್ಡ್ ಫಾರೆಸ್ಟ್. ರಿಸರ್ವ್ಡ್ ಫಾರೆಸ್ಟ್ ಅಂತಂದರೆ ಟ್ರೈಬಲ್ ಪೀಪಲ್ಗಳು ಅಲ್ಲಿ ಫ್ರೀ ಆಗಿ ಮೂವ್ ಆಗ್ಲಿಕ್ಕೆ ಆಗೋದಿಲ್ಲ, ಹಂಟ್ ಮಾಡಬಾರ್ದು, ಮತ್ತು ಫಾರೆಸ್ಟ್ ಪ್ರೊಡ್ಯೂಸನ್ನ ಕಲೆಕ್ಟ್ ಮಾಡಬಾರ್ದು, ಬ್ಯಾನ್ ಮಾಡಿಬಿಟ್ರು. ಝೂಮ್ ಕಲ್ಟಿವೇಶನ್ ಪ್ರಾಕ್ಟೀಸ್ ಮಾಡಬಾರ್ದು. ಆದರೆ ಬ್ರಿಟಿಷರಿಗೆ ಅವರಿಗೆ ಟಿಂಬರ್ ಬೇಕಿತ್ತು, ರೈಲ್ವೆಗಳನ್ನು ಅಥವಾ ರೈಲ್ವೆ ಲೈನು ಅದಕ್ಕೋಸ್ಕರ, ಮತ್ತು ಶಿಪ್ ಬಿಲ್ಡಿಂಗು, ಇದಕ್ಕೆಲ್ಲ ಅವರಿಗೆ ಟಿಂಬರ್ ಬೇಕಿತ್ತು. ಆವಾಗ ಬ್ರಿಟಿಷರು ಏನು ಮಾಡ್ತಾರೆ? ಈ ಟ್ರೈಬಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ ಲೇಬರರ್ಸ್ ಆಗಿ, ಮತ್ತು ಫಾರೆಸ್ಟ್ ವಿಲೇಜಸ್ಗಳಲ್ಲಿ ಇವರನ್ನು ಯೂಸ್ ಮಾಡ್ಕೊಳ್ಳೋದು, ಚೀಪ್ ಲೇಬರ್ಗಳ ಥರ ಇವರನ್ನು ಬೇರೆ ಬೇರೆ ಕಡೆ ಅಪ್ಲೈ ಮಾಡೋದು. ಹಾಗಾಗಿ ಇದರಿಂದಾಗಿ ಅಲ್ಲಿ ಆ ಟ್ರೈಬಲ್ ಪೀಪಲ್ಗಳಲ್ಲಿ ಒಂದು ಸಿಟ್ಟು, ಡೀಪ್ ಆ್ಯಂಗರ್ ಕ್ರಿಯೇಟ್ ಆಗುತ್ತೆ.
ಮತ್ತು ಅದ್ರ ಜೊತೆ ಟ್ರೇಡ್. ಟ್ರೈಬಲ್ ಗ್ರೂಪ್ಸ್ ಡಿಪೆಂಡೆಡ್ ಆನ್ ಟ್ರೇಡರ್ಸ್ ಆ್ಯಂಡ್ ಮನಿ ಲೆಂಡರ್ಸ್. ಎಕ್ಸಾಂಪಲ್ ಸಿಲ್ಕ್ ಪ್ರೊಡಕ್ಷನ್ ಹಜಾರಿಬಾಗ್. ಟ್ರೈಬಲ್ ಮುಖ್ಯವಾಗಿ ಈ ಕೊಕೂನ್ಗಳನ್ನು ಸಿಲ್ಕಿಗೆ ಸಂಬಂಧಪಟ್ಟ ಹಾಗೆ 3,000-4,000ಗೆ ಮಾರಾಟ ಮಾಡ್ತಾಯಿದ್ರು. ಟ್ರೇಡರ್ಸ್ ರಿಸಾಲ್ಡ್ ಎಟ್ 5 times ದ ಪ್ರೈಸ್. ರೀಸೋಲ್ಡ್ ಅಂತ ಮಾಡ್ತಾಯಿದ್ರು. 3,000-4,000ಗೆ ಟ್ರೈಬಲ್ಲಿಂದ ಖರೀದಿ ಮಾಡೋದು, ಆಮೇಲೆ ಅದಕ್ಕೆ 5 ಪಟ್ಟಷ್ಟು ಬೆಲೆ ಹಾಕಿ ಮಾರಾಟ ಮಾಡೋದು. ಯಾರು ಹಾಗಾದರೆ ಮಿಡ್ಲ್ ಮೆನ್ ಇಲ್ಲಿ ಜಾಸ್ತಿ ಪ್ರಾಫಿಟನ್ನು ಗಳಿಸ್ತಾ ಇದ್ದಾರೆ. ಟ್ರೈಬಲ್ ಪೀಪಲ್ ಹಾಗೆ ಬಡತನದಲ್ಲೇ ಇರ್ತಾರೆ. ಅದ್ರ ಜೊತೆ ಡೆಟ್ ಸೈಕಲ್, ಸಾಲದ ಒಂದು ಸುಳಿ ಅದರಲ್ಲೇ ಇದ್ದಾರೆ ಅವರು. ಮಾರ್ಕೆಟ್ ಬಿಕಮ್ ಅನದರ್ ಫಾರ್ಮ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಮಾರ್ಕೆಟು ಸಹ ಇನ್ನೊಂದು ರೀತಿಯಲ್ಲಿ ಇವ್ರ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದೆ. ಇನ್ನು ಮೈಗ್ರೇಷನ್ ಆ್ಯಂಡ್ ಲೇಬರ್ ಎಕ್ಸ್ಪ್ಲಾಯ್ಟೇಷನ್. 19ನೇ ಶತಮಾನ ಬರೋ ತನಕ ಅಸ್ಸಾಂನಲ್ಲಿ ಟೀ ಪ್ಲಾಂಟೇಶನ್ನು, ಜಾರ್ಖಂಡ್ನಲ್ಲಿ ಕೋಲ್ ಮೈನ್ಸ್ಗಳೆಲ್ಲ ಕ್ರಿಯೇಟ್ ಆಯಿತು. ಇನ್ನು ಟ್ರೈಬಲ್ಸ್ ಫಾರ್ ರಿಕ್ರೂಟೆಡ್ ಥ್ರೂ ಕಾಂಟ್ರಾಕ್ಟರ್ಸ್. ಕಾಂಟ್ರಾಕ್ಟರ್ಗಳು ಈ ಟ್ರೈಬಲ್ ಪೀಪಲ್ಗಳನ್ನ ರಿಕ್ರೂಟ್ ಮಾಡ್ಕೊಳ್ತಾರೆ. ಕಂಡೀಷನ್ ಏನು? ಲೋ ವೇಜ್ ಹೀಗಿರುತ್ತೆ ನೋಡಿ, ಹಾರ್ಶ್ ಎನ್ವೈರ್ಮೆಂಟ್, ನೋ ಫ್ರೀಡಮ್ ಟು ರಿಟರ್ನ್ ಹೋಮ್. ಹೋಮಿಗಾಗಲಿ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ. ಇಮೇಜ್ ತೋರಿಸ್ತೇನೆ ಇಲ್ಲಿ, ಗೆಳೆಯರ ಬಗ್ಗೆ ಕೊಟ್ಟಿದ್ದಾರೆ. ಸಂಥಾಲ್ ವಿಮೆನ್, ಬೇರೆ ಬೇರೆ ಇಮೇಜ್ಗಳನ್ನು ಕೊಟ್ಟಿದ್ದಾರೆ. ಸಾಧ್ಯ ಆದರೆ ಓದಿ. ಆದಾಗ ಎಸ್, ಗೋದಾರ ವುಮೆನ್ ವೀವಿಂಗ್ ನೋಡ್ತಾ ಇರೋದು ನೋಡಿ. ಇಲ್ಲಿ ನೋಡಿ, ಕೋಲ್ ಮೈನ್ಸ್ ಬಿಹಾರ್ 1920, about 50% ಆಫ್ ದಿ ಮೈನರ್ಸ್ ಇನ್ ದ ಜಾರಿಯಾ ರಾಣಿಗಂಜ್ ಕೋಲ್ ಮೈನ್ಸ್ ಆಫ್ ಬಿಹಾರ್ ವರ್ ಟ್ರೈಬಲ್ಸ್. ನೋಡಿ, 50% ಮೈನ್ಸಲ್ಲಿ ಇರುವಂಥ ಜಾರಿಯಾ ಮತ್ತು ರಾಣಿಗಂಜ್ ಕೋಲ್ ಮೈನ್ಸಲ್ಲಿ ಇರೋರು ಬಿಹಾರದಲ್ಲಿ ಟ್ರೈಬಲ್ಸ್ಗಳಾಗಿದ್ದರು. ಆ ಒಂದು ಡೀಪ್ ಡೌನಲ್ಲಿ ಡಾರ್ಕ್ ಆಗಿರುತ್ತೆ, ಸಫೋಕೇಟಿಂಗ್ ಮೈನ್ಸ್ ಆಗಿರುತ್ತೆ. ತುಂಬ ಡೇಂಜರಸ್ ಅದು. ಅದರಲ್ಲಿ ಕಿಲ್ಲಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ ದ 1920s, over 2,000 ವರ್ಕರ್ಸ್ ಡೈಡ್ ಎವ್ರಿ ಇಯರ್ ಇನ್ ದ ಕೋಲ್ ಮೈನ್ಸ್ ಇನ್ ಇಂಡಿಯಾ. ಯಾವ ಥರ ಸಿಚುವೇಶನ್ನು. 1920s ಸಂದರ್ಭದಲ್ಲಿ ಪ್ರತಿ ವರ್ಷ 2,000 ವರ್ಕರ್ಸ್ ಡೈಡ್ ಎವ್ರಿ ಇಯರ್. ಕೋಲ್ ಮೈನ್ಸಲ್ಲೇ ಮುನಪ್ತಾ ಇದ್ರು. ಆ ಸಿಚುವೇಶನ್ ಇತ್ತು. ಈಗಲೂ ಸಹ ಎಷ್ಟೋ ಕಡೆ ಮೈನ್ಸಿಗೆ ಸಂಬಂಧಪಟ್ಟ ಹಾಗೆ ಅದ್ರ ಜೊತೆ ತುಂಬ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಸಹ ಅಂತ ವರ್ಕ್ ಆಗ್ತಾ ಇರುತ್ತೆ. ಲೀಗಲ್ ಆಗಿ ನಮ್ಗೆ ಗೊತ್ತಾಗೋದಿಲ್ಲ, ನಡೀತಾ ಇರುತ್ತೆ. ಮತ್ತೆ ಬರೋಣ ಇಲ್ಲಿ. ಇನ್ ಕೋಲ್ ಮೈನ್ಸ್ ಥೌಸಂಡ್ಸ್ ಡೈಡ್ ಆ್ಯನ್ಯುವಲಿ. ಇಟ್ ಶೋಸ್ ಕಲೋನಿಯಲ್ ಇಂಡಸ್ಟ್ರಿಯಲೈಸೇಷನ್ ವಾಸ್ ಬಿಲ್ಟ್ ಆನ್ ಎಕ್ಸ್ಪ್ಲಾಯ್ಟೆಡ್ ಲೇಬರ್. ಅವರ ಇಂಡಸ್ಟ್ರಿಯಲೈಸೇಷನ್ ಅವರು ಮುಂದುವರಿಸ್ತಾ ಹೋಗಿರೋದು ಯಾವುದ್ರ ಮೇಲೆ? ನಮ್ಮ ದೇಶದ ಲೇಬರ್ಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡೋದ್ರ ಮೇಲೆ. ಎಕ್ಸ್ಪ್ಲಾಯ್ಟ್ ಮಾಡಿ ಸಹಾಯ ತೆಗೆದುಕೊಂಡು ತಮ್ಮ ಒಂದು ಇಂಡಸ್ಟ್ರಿಯಲೈಸೇಷನನ್ನು ಮುಂದುವರಿಸ್ಕೊಳ್ತಾ ಹೋಗಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಟ್ರೈಬಲ್ಸಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಟ್ರೈಬಲ್ ಆ್ಯಂಗರ್ ಡಿಡ್ ನಾಟ್ ರಿಮೇನ್ ಸೈಲೆಂಟ್. ಮೇಜರ್ ರಿವೋಲ್ಟ್ ಆಗುತ್ತೆ. ಕೋವಿ ರಿವೋಲ್ಟ್, ಮತ್ತು ಸಂಥಾಲ್ ರಿವೋಲ್ಟ್, ಬಸ್ತಾ ರೆಬೆಲಿಯನ್ನು, ವಾರ್ಲಿ ರಿವೋಲ್ಟ್. ಇದರಲ್ಲಿ ಮುಖ್ಯವಾಗಿ ಫೇಮಸ್ ಆಗೋದು ಮೂಮೆಂಟ್ ಲೆಡ್ ಬೈ ಬಿರ್ಸಾ ಮುಂಡಾ. ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ವಾ ಒಬ್ಬ ವ್ಯಕ್ತಿಯ ಬಗ್ಗೆ. ಬಿರ್ಸಾ ವಾಸ್ ಬಾರ್ನ್ ಇನ್ 1870. ಮುಂಡಾ ಫ್ಯಾಮಿಲಿಯಲ್ಲಿ ಜನ ತಾಳ್ತಾರೆ. ಮಿಷನರಿ ಸ್ಕೂಲನ್ನು ಅಟೆಂಡ್ ಆಗ್ತಾರೆ. ಕ್ರಿಶ್ಚಿಯನ್ ಮತ್ತು ವೈಷ್ಣವ ಐಡಿಯಾಸ್ಗಳಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ರಿಫಾರ್ಮ್ ಆಗಬೇಕು ಅಂತ ಪ್ರೀಚ್ ಮಾಡ್ತಾರೆ. ಅದರ ಜೊತೆ ಜನರಿಗೆ ನೀವು ಮದ್ಯಪಾನ ಮಾಡೋದು ತಪ್ಪು, ಲಿಕ್ಕರ್, ಸ್ಟಾಪ್ ಡ್ರಿಂಕಿಂಗ್ ಲಿಕ್ಕರ್, ಗಿವ್ ಅಪ್ ವಿಚ್ ಕ್ರಾಫ್ಟ್. ವಿಚ್ ಕ್ರಾಫ್ಟ್ ಅಂತಂದರೆ ಏನು ತಿಳ್ಕೊಳ್ಳಿ. ವಿಚ್ ಕ್ರಾಫ್ಟ್ ಅಂತಂದರೆ ಏನು ನಿಮಗೆ ಕೆಲವರಿಗೆ ಗೊತ್ತಿರಬಹುದು. ವಿಚ್ ಕ್ರಾಫ್ಟ್ ಸರಿಯಲ್ಲ ಅಂತ ಹೇಳ್ತಾರೆ. ಪ್ಯೂರಿಫೈ ದೆಮ್ಸೆಲ್ವ್ಸ್, ಶುದ್ಧೀಕರಣ ಅಂದರೆ ಒಳ್ಳೆ ರೀತಿಯಲ್ಲಿ ಬದುಕೋದು, ಕ್ಲೀನಾಗಿ, ಸಮಾಜಕ್ಕೆ ಒಳ್ಳೆ ರೀತಿಯಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲೂ. ಬಟ್ ಹಿಸ್ ಮೂಮೆಂಟ್ ವಾಸ್ ಆಲ್ಸೋ ಪೊಲಿಟಿಕಲ್. ಅಂದರೆ ಮಿಷನರಿಗಳನ್ನ ರಿಮೂವ್ ಮಾಡಬೇಕು, ಲ್ಯಾಂಡ್ ಲಾರ್ಡ್ಸ್ಗಳನ್ನ ರಿಮೂವ್ ಮಾಡಬೇಕು, ಬ್ರಿಟಿಷ್ ರೂಲ್ನ ಎಂಡ್ ಮಾಡಬೇಕು, ಹೊಸದಾಗಿ ಮುಂಡಾ ರಾಜ್ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಅವರು ಒಂದು ಗೋಲ್ಡನ್ ಏಜ್ ಅನ್ನುವಂಥ ಕಾನ್ಸೆಪ್ಟನ್ನು ತರ್ತಾರೆ. ಸತ್ಯಯುಗ್ ಅಲ್ಲಿ ಮುಂಡಾಸ್ಗಳು ಫ್ರೀಯಾಗಿ ಬದುಕ್ತಾ ಇರ್ತಾರೆ. ಒಂದು ನಿಮಿಷ. ಈಗ ಕೇಳಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ. ಅಂದರೆ ಸತ್ಯಯುಗ ಅಂತಂದರೆ ಮುಂಡಾಸ್ ಲೀವ್ಡ್ ಫ್ರೀಲಿ. ಅವರಿಗೆ ಫ್ರೀಡಮ್ ಇರುತ್ತೆ, ಎಕ್ಸ್ಪ್ಲಾಯ್ಟೇಷನ್ ಇರೋದಿಲ್ಲ.
ಲ್ಯಾಂಡ್ ಬಿಲಾಂಗ್ ಟು ದೆಮ್, ಅವರಿಗೆ ಅವರದ್ದೇ ಆದ ಭೂಮಿ ಇರುತ್ತೆ. ಈ ವಾಸ್ ಅರೆಸ್ಟೆಡ್ ಇನ್ 1895, 1995ರಲ್ಲಿ ಅರೆಸ್ಟ್ ಮಾಡ್ತಾರೆ, ಆಮೇಲೆ ರಿಲೀಸ್ ಮಾಡ್ತಾರೆ, ಮತ್ತೆ ಅರೆಸ್ಟ್ ಮಾಡ್ತಾರೆ. ಈ ಡೈಡ್ ಇನ್ ಜೈಲ್ ಇನ್ 1900. ಬಟ್ ದಿಸ್ ಮೂವ್ಮೆಂಟ್ ಫೋರ್ಸ್ ದಿ ಬ್ರಿಟಿಷ್ ಟು ಪಾಸ್ ಲಾಸ್ ಪ್ರೊಟೆಕ್ಟಿಂಗ್ ಟ್ರೈಬಲ್ ಲ್ಯಾಂಡ್. ಈ ಮೂವ್ಮೆಂಟಿಂದ ಬ್ರಿಟಿಷರಿಗೆ ಒಂಥರ ಪ್ರೆಷರ್ ಬರುತ್ತೆ, ಟ್ರೈಬಲ್ ಲ್ಯಾಂಡನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಲಾನ ಪಾಸ್ ಮಾಡಬೇಕು. ಬಿರ್ಸಾ ಮೂಮೆಂಟ್ ಯಾಕೆ ಅಪೀಲ್ ಆಗುತ್ತೆ ಅಂತಂದರೆ, ಆ ಸಂದರ್ಭದಲ್ಲಿ ಜನರು ನಮ್ಮ ಲ್ಯಾಂಡನ್ನು ಕಳ್ಕೊಳ್ತಾ ಇರ್ತಾರೆ ಅಲ್ವಾ, ಲ್ಯಾಂಡ್ ಕಳ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಫಾರೆಸ್ಟು ನಮ್ಮ ಕೈತಪ್ಪು ಹೋಗ್ತಾ ಇರುತ್ತೆ, ಡಿಗ್ನಿಟಿ ಇರೋದಿಲ್ಲ, ಕಲ್ಚರಲ್ ಅಟ್ಯಾಕ್ ಆಗ್ತಾ ಇರುತ್ತೆ. ಬಿರ್ಸಾ ಮುಂಡಾ ಅವರ ಮೂಮೆಂಟಿಂದ ಒಂದು ಹೋಪ್ ಬರುತ್ತೆ, ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ, ಯುನಿಟಿ ಬರುತ್ತೆ, ಪೊಲಿಟಿಕಲ್ ಆಗಿ ಒಂದು ಡೈರೆಕ್ಷನ್ ಸಿಗುತ್ತೆ. ಈ ಮನುಷ್ಯನಿಗೆ ಜೀವನದಲ್ಲಿ ಏನಿಲ್ಲದೆ ಇದ್ರೂ ಒಂದು ಹೋಪ್ ಇರಬೇಕು ಅಂತ ಹೇಳ್ತಾರೆ. ನಾಳೆ ಒಳ್ಳೆ ದಿನಗಳು ಬರಬಹುದು ಅನ್ನುವಂಥ ಹೋಪ್ ಇದ್ದರೆ ಆ ಹೋಪ್ ನಮ್ಮನ್ನು ಎಲ್ಲಿಗಾದರೂ ತೆಗೆದುಕೊಂಡು ಹೋಗುತ್ತೆ. ಸೊ ಆ ಹೋಪ್ ಕ್ರಿಯೇಟ್ ಆದಾಗ ಈ ಸ್ವಾತಂತ್ರ್ಯ ಹೋರಾಟದಲ್ಲೂ ನಾವು ಅದನ್ನು ನೋಡಬಹುದು. ಯಾವುದೋ ದೊಡ್ಡ ದೊಡ್ಡ ನಾಯಕರು ಬರ್ತಾರೆ, ಹೋಪ್ ಕ್ರಿಯೇಟ್ ಮಾಡ್ತಾರೆ. ಹೋಪ್ ಸಮಾಜವನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗುತ್ತೆ. ರೆಸಿಸ್ಟೆನ್ಸ್ ಆಫನ್ ಕಂಬೈನ್ಸ್ ರಿಲಿಜನ್, ರಿಫಾರ್ಮ್ ಆ್ಯಂಡ್ ಪಾಲಿಟಿಕ್ಸ್. ರೆಸಿಸ್ಟೆನ್ಸ್ ಅಂತಂದರೆ ಅಲ್ಲಿ ಇದೆಲ್ಲ ಬರ್ತಾ ಇರುತ್ತೆ, ರಿಲಿಜನ್ ಬರುತ್ತೆ, ರಿಫಾರ್ಮ್ಸ್, ಪಾಲಿಟಿಕ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಸೊ ಬಿರ್ಸಾ ಮುಂಡಾ ಮೂಮೆಂಟ್, ಅದಕ್ಕೆ ಉಲುಘುಲನ್ ಅಂತ ಸಹ ಕರೀತಾರೆ. ಇಂಪಾರ್ಟೆಂಟ್ ವರ್ಡ್ ಇದು. ಅದನ್ನು ಬ್ರಿಟಿಷರು ಸಪ್ರೆಸ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಮತ್ತು 1900 ಬಿರ್ಸಾ ಕಾಲರಾದಿಂದ ಸಾವನ್ನಪ್ತಾರೆ. ಅಂದರೆ ಹೇಳ್ತಾರೆ ಆ ಥರ, ಲೈಕ್ಲಿ ಡ್ಯೂ ಟು ಕಾಲರಾ ಅಂತ. ಬಿರ್ಸಾ ಮುಂಡಾ ಮೂಮೆಂಟ್. ಈ ಚಾಪ್ಟರ್ನ ಮುಖ್ಯ ಥೀಮ್ ಏನು? ಕೊಲೋನಿಯಲ್ ಫಾರೆಸ್ಟ್ ಪಾಲಿಸಿ, ಟ್ರೈಬಲ್ ಲ್ಯಾಂಡ್ ಏಲಿಯನೇಷನ್ನು, ಅಗ್ರಿಕಲ್ಚರ್ ಕಮರ್ಷಿಯಲೈಸೇಷನ್ ಆಗಿರೋದು, ಲೇಬರ್ ಮೈಗ್ರೇಷನ್, ಟ್ರೈಬಲ್ಗಳು ಹೇಗೆ ರೆಸಿಸ್ಟ್ ಮಾಡಿದ್ರು, ಐಡೆಂಟಿಟಿ ಬೇಸ್ಡ್ ಮೊಬಿಲೈಸೇಷನ್. ಇದು ಮುಂದೆ ಎನ್ವೈರ್ಮೆಂಟ್ ಮತ್ತು ಫಾರೆಸ್ಟ್ ರೈಡಿಗೆ GS ಪೇಪರ್ 2-3 ಟ್ರೈಬಲ್ ಇಶ್ಯೂಸ್ ಬರುತ್ತೆ. ಅಲ್ಲಿ ಸಹ ನಾವು ಇದನ್ನು ನೋಡಬಹುದು. ಅಂತಂದರೆ ಟ್ರೈಬಲ್ಗಳ ಇಶ್ಯೂ ಬಗ್ಗೆ ಸಂಬಂಧಪಟ್ಟ ಹಿಸ್ಟೋರಿಕಲ್ ಪಾಯಿಂಟನ್ನು ನಾವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಕನೆಕ್ಷನ್ ಸಿಗುತ್ತೆ. ಸೋಷಿಯಲ್ ಜಸ್ಟಿಸು, ಲ್ಯಾಂಡ್ ರೈಟ್ಸ್ ಎಲ್ಲದಕ್ಕೂ ಸಂಬಂಧಪಟ್ಟಿರೋದು. ವೈ ಡಿ ಟ್ರೈಬಲ್ ರಿವಾರ್ಡ್ಸ್ ಆಫನ್ ಟೇಕ್ ರಿಲಿಜಿಯಸ್ ಆರ್ ಕಲ್ಚರಲ್ ಫಾರ್ಮ್? ಅಂಥ ಫಾರ್ಮನ್ನು ಯಾಕೆ ತೆಗೆದುಕೊಳ್ಳುತ್ತೆ ಅಂತಂದರೆ, ರಿಲಿಜಿಯಸ್ ಅಥವಾ ಕಲ್ಚರಲ್ ಫಾರ್ಮ್. ರಿಲಿಜನಿಂದ ಪೀಪಲ್ ಇರೇಟ್ ಆಗ್ತಾರೆ, ಮತ್ತು ಕಲ್ಚರಲ್ ಸಿಂಬಲ್ಸ್ ಇನ್ಸ್ಪೈರ್ಡ್ ಇಮೋಷನಲ್ ಕನೆಕ್ಷನ್. ಈಗ ನೀವು ನೋಡಿರ್ಬೋದು, ನಮ್ಮ ಧರ್ಮ ಓಮ್ ಅಂತ ಬರುತ್ತೆ, ಇಸ್ಲಾಂ ಅಲ್ವಾ ಈ ಥರ ಸೈನ್ ಬರುತ್ತೆ, ಅದಾದಮೇಲೆ ಕ್ರಿಶ್ಚಿಯನಲ್ಲಿ ಸೈನ್ ಬರುತ್ತೆ. ಆ ಸೈನ್ಗಳಿಂದ ಸಿಂಬಾಲಿಸಮ್, ಇಮೋಷನಲ್ ಕನೆಕ್ಷನ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈರೆಕ್ಟ್ ಪೊಲಿಟಿಕಲ್ ಲ್ಯಾಂಗ್ವೇಜ್ ವಾಸ್ ರಿಸ್ಕಿ. ಕರೆಕ್ಟಾಗಿ ಒಂದು ಪೊಲಿಟಿಕಲ್ ಆಗಿ ನಾವು ಬ್ರಿಟಿಷರ ವಿರುದ್ಧ ಹೋರಾಡೋಣ ಅಂತ ಹೇಳೋಕ್ಕಿಂತ ರಿಲಿಜನ್ ಮೂಲಕ ಅಥವಾ ಕಲ್ಚರ್ ಮೂಲಕ ಕ್ರಾಂತಿಯನ್ನು ಮಾಡೋದು ಸ್ವಲ್ಪ ಈಸಿ ಆಗಿತ್ತು, ಕಡಿಮೆ ರಿಸ್ಕ್ ಇರ್ತಿತ್ತು. ಲೀಡರ್ಸ್ ಯೂಸ್ಡ್ ಫ್ಯಾಮಿಲಿಯರ್ ಬಿಲೀಫ್ಸ್ ಟು ಮೊಬಿಲೈಸ್ ಮಾಸಸ್. ಒಂದೇ ರೀತಿ ನಂಬಿಕೆ ಹೊಂದಿರೋರನ್ನು ಒಟ್ಟುಗೂಡಿಸೋದು ಸುಲಭ. ರಿಲಿಜನ್ನು, ಕಲ್ಚರಲ್ಲ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಟ್ರೈಬಲ್ ಮೂಮೆಂಟ್ಸ್ ಆ್ಯಂಟಿ ಮಾಡರ್ನ್ ಆಗಿತ್ತಾ ಅಂತಂದರೆ ನೋ, ಇವರ್ ಆ್ಯಂಟಿ ಎಕ್ಸ್ಪ್ಲಾಯ್ಟೇಷನ್. ಆ್ಯಂಟಿ ಮಾಡರ್ನ್ ಅಲ್ಲ, ಆ್ಯಂಟಿ ಎಕ್ಸ್ಪ್ಲಾಯ್ಟೇಷನ್. ಅವ್ರಿಗೇನು ಬೇಕಿತ್ತು? ಕಂಟ್ರೋಲ್ ಓವರ್ ಲ್ಯಾಂಡ್. ತಮ್ಮ ಭೂಮಿ ಮೇಲೆ ತಮಗೆ ಅಧಿಕಾರ ಇರಬೇಕು, ತಮ್ಮ ಟ್ರೆಡಿಷನ್ಗೆ ರೆಸ್ಪೆಕ್ಟ್ ಕೊಡಬೇಕು, ತಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಬೇಕು, ಫೇರ್ ಟ್ರೀಟ್ಮೆಂಟ್ ಬೇಕಿತ್ತು. ಹಾಗಾಗಿ ಆ್ಯಂಟಿ ಮಾಡರ್ನ್ ಅಲ್ಲ, ಅದು ಆ್ಯಂಟಿ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ಬೋದು. ಅಂದರೆ ಈ ಚಾಪ್ಟರ್ನಲ್ಲಿ ಟ್ರೈಬಲ್ ಸಫರಿಂಗ್ ಮಾತ್ರ ಅಲ್ಲ, ಕಲ್ಚರಲ್ ಸರ್ವೈವಲ್ಲು, ಲ್ಯಾಂಡ್ ರೈಟ್ಸು, ರೆಸಿಸ್ಟೆನ್ಸು, ಐಡೆಂಟಿಟಿ ಎಲ್ಲ ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಹಿಸ್ಟ್ರಿ ಈಸ್ ನಾಟ್ ರಿಟನ್ ಓನ್ಲಿ ಇನ್ ಪ್ಯಾಲೇಸಸ್, ಆಲ್ಸೋ ರಿಟನ್ ಇನ್ ಫಾರೆಸ್ಟ್. ಪ್ಯಾಲೇಸಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದು ಮಾತ್ರ ಹಿಸ್ಟ್ರಿ ಅಲ್ಲ, ಫಾರೆಸ್ಟಲ್ಲಿ ಏನಾಗಿತ್ತು ಅದು ಸಹ ಹಿಸ್ಟ್ರಿಯಲ್ಲೇ ಬರುತ್ತೆ. 2 ಮೇನ್ಸ್ ಪ್ರಾಕ್ಟೀಸ್ ಕ್ವಶನ್ ಇದೆ, ಸರಿ ಬೇಕಿದ್ರೆ ಸ್ಟಾರ್ಟಿಂಗಿಂದ ಏನಾಯಿತು ಬ್ರೀಫಾಗಿ ಹೇಳಿಬಿಡ್ತೇನೆ. ಇಂಪಾರ್ಟೆಂಟ್ ಪಾಯಿಂಟ್ಗಳು. ಫಸ್ಟು ಟ್ರೈಬಲ್ ಅಂತಂದರೆ ಯಾರು? ಕಿನ್ಶಿಪ್ ಬಾಂಡ್ ಇರುತ್ತೆ, ಕ್ಲಾನಿಂದ ಲ್ಯಾಂಡು ಓನರ್ಶಿಪ್ ಪಡ್ಕೊಂಡಿರ್ತಾರೆ, ಕಾಸ್ಟ್ ಹೈರಾರ್ಕಿ ಏನು ಜಾಸ್ತಿ ರಿಜಿಡ್ ಆಗಿರೋದಿಲ್ಲ. ಮತ್ತು 3 ಥರ ಜೂಮ್ ಕಲ್ಟಿವೇಷನ್ನು, ಶಿಫ್ಟಿಂಗ್ ಕಲ್ಟಿವೇಟರ್ಸ್ ಅಂತ ಕರೀತಾರೆ. ಟ್ರೀ ಕಟ್ ಮಾಡ್ತಾರೆ, ವೆಜಿಟೇಷನ್ ಬರ್ನ್ ಮಾಡ್ತಾರೆ, ಆ್ಯಶನ್ನು ಫರ್ಟಿಲೈಸರ್ ಥರ ಯೂಸ್ ಮಾಡ್ತಾರೆ, ಸೀಡ್ ಸ್ಕ್ಯಾಟರ್ ಮಾಡೋದು, 1 ವರ್ಷ ಆದಮೇಲೆ ಲ್ಯಾಂಡನ್ನು ಹಾಗೆ ಬಿಡೋದು, ಬೇರೆ ಪ್ರದೇಶಕ್ಕೆ ಹೋಗೋದು. ಹಂಟರ್ ಗ್ಯಾದರ್ಸ್ ಅಂತಂದರೆ ಹಂಟ್
ರೂಟ್ಸನ್ನು ಗ್ಯಾದರ್ ಮಾಡೋದು, ಆಯಿಲು, ಮೆಡಿಸಿನ್, ಫುಡ್ಡಿಗೆ ಫಾರೆಸ್ಟ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೊಳ್ಳೋದು, ಮತ್ತು ಲೋಕಲ್ ಮಾರ್ಕೆಟಲ್ಲಿ ಸೆಲ್ ಮಾಡೋದು. ಪೌಂಡ್ಸ್ ಆಫ್ ಒಡಿಶಾ. ಆದರೆ ಫಾರೆಸ್ಟ್ ಪ್ರೊಡ್ಯೂಸ್ ಕಡಿಮೆ ಆಗ್ತಾ ಇದ್ದ ಹಾಗೆ ಲೇಬರರ್ಸ್ ಮನಿ ಬಾರೋ ಮಾಡೋದು, ಟ್ರೇಡರ್ ಮೇಲೆ ಡಿಪೆಂಡ್ ಆಗೋದೆಲ್ಲ ಆಗಬೇಕಿತ್ತು. ಆವಾಗ ಡೆಟ್ ಎಂಟರ್ ಆಗುತ್ತೆ ಅವರ ಲೈಫಲ್ಲಿ. ಇನ್ನು ಪ್ಯಾಸ್ಟೋರಲಿಸ್ಟ್, ಒನ್ ಗುಜ್ಜಾರ್ಸ್ ಸೀಸನಲ್ ಆಗಿ ಮೂವ್ ಆಗ್ತಾ ಇರ್ತಾರೆ. ಎಕಾನಮಿ ಮೊಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ರಿಟಿಷ್ ಅಫಿಷಿಯಲ್ಸ್ಗಳು ಸೆಟಲ್ಡ್ ಆಗಿರೋರನ್ನ ಜಾಸ್ತಿ ಸಿವಿಲೈಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಶಿಫ್ಟಿಂಗ್ ಕಲ್ಟಿವೇಟರ್ಸ್ಗಳನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ. ದಿಕ್ಕೂಸ್ ಅಂತ ಒಂದು ಟರ್ಮ್ ಬರುತ್ತೆ. ಔಟ್ಸೈಡರ್ಸ್ ಅಂತಂದರೆ ಆ ಟ್ರೈಬಲ್ ಕಮ್ಯುನಿಟಿಗೆ ಹೊರಗಡೆಯಿಂದ ಬರೋರು ಅಥವಾ ಯಾರ್ಯಾರಾಗಿರ್ತಾರೆ, ಮನಿ ಲೆಂಡರ್ಸ್, ಟ್ರೇಡರ್ಸ್, ಜಮೀನ್ದಾರ್ಸ್, ಮಿಷನರಿ, ಬ್ರಿಟಿಷ್ ಅಫಿಷಿಯಲ್ಸ್ ಇವರೆಲ್ಲ ಬಂದು ಟ್ಯಾಕ್ಸು, ಡೆಟ್ಟು, ಲ್ಯಾಂಡ್ ಅಂದಮೇಲೆ ಎನ್ಕ್ರೋಚ್ ಮಾಡೋದು, ಕಲ್ಚರಲ್ಲಿ ಇಂಟರ್ಫಿಯರ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ಬ್ರಿಟಿಷ್ ರೂಲ್ ಬಂದಮೇಲೆ ಏನಾಗುತ್ತೆ, ಟ್ರೈಬಲ್ ಚೀಫ್ಗಳು ತಮ್ಮ ಪವರನ್ನು ಕಳ್ಕೊಳ್ತಾರೆ. ಅವ್ರನ್ನ ರೆವೆನ್ಯೂ ಕಲೆಕ್ಟರ್ಸ್ ಥರ ಯೂಸ್ ಮಾಡ್ಕೊಳ್ತಾರೆ ಬ್ರಿಟಿಷರ್ಸು. ಬ್ರಿಟಿಷ್ ಲಾಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಮತ್ತು ಶಿಫ್ಟಿಂಗ್ ಕಲ್ಟಿವೇಟರ್ಸ್ಗಳನ್ನು ಬ್ರಿಟಿಷರು ಇಷ್ಟಪಡ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಯಾಕೆ ಇಷ್ಟಪಡ್ತಾ ಇರೋದಿಲ್ಲ ಅಂತಂದರೆ ರೆಗ್ಯುಲರ್ ರೆವೆನ್ಯೂ ಬರೋದಿಲ್ಲ, ಮೆಜರ್ ಮಾಡೋದು ಕಷ್ಟ, ಅವರು ಮೂವ್ ಆಗ್ತಾ ಇರ್ತಾರೆ. ಇದಕ್ಕೋಸ್ಕರ ಬ್ರಿಟಿಷರ್ಸ್ ಏನು ಮಾಡ್ತಾರೆ, ರೆವೆನ್ಯೂ ಫಿಕ್ಸ್ ಮಾಡ್ತಾರೆ. ಲ್ಯಾಂಡ್ಗಳ ಓನರ್ಸ್ ಮತ್ತು ಟೆನೆಂಟ್ಸ್ಗಳನ್ನು ಡಿಕ್ಲೇರ್ ಮಾಡಿಬಿಡ್ತಾರೆ ಮೊದಲು. ಆವಾಗ ಸೆಟಲ್ಡ್ ಫಾರ್ಮಿಂಗನ್ನು ಮಾಡಬೇಕಾಗತ್ತೆ. ಆದರೆ ಹಿಲ್ಲಿ ಮತ್ತು ಡ್ರೈ ಏರಿಯಾಗಳಲ್ಲಿ ಅದು ಕಷ್ಟ. ಈಲ್ಡಿಂಗ್ ಅಂದರೆ ಈಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ, ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಫಾರೆಸ್ಟ್ ಲಾಗಳನ್ನು ತರ್ತಾರೆ. ಟ್ರೈಬಲ್ ಪೀಪಲ್ಲು ಫ್ರೀಯಾಗಿ ಮೂವ್ ಆಗ್ಲಿಕ್ಕೆ ಆಗೋದಿಲ್ಲ, ಹಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಸ್ಯೆ ಬರ್ತಾ ಹೋಗುತ್ತೆ. ಬ್ರಿಟಿಷರ್ಸಿಗೆ ರೈಲ್ವೇಸು, ಶಿಪ್ ಬಿಲ್ಡಿಂಗಿಗೆ ಟಿಂಬರ್ ಬೇಕಿರುತ್ತೆ. ಅದಕ್ಕೋಸ್ಕರ ಟ್ರೈಬಲ್ಗಳನ್ನು ಲೇಬರ್ಸು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾರೆ. ಇದು ಅವರಲ್ಲಿ ಹೊಸ ಒಂದು ಆ್ಯಂಗರನ್ನು ಕ್ರಿಯೇಟ್ ಮಾಡಿ ಅದರ ಜೊತೆ ಮಿಡ್ಲ್ ಮೆನ್ಸ್ಗಳು ಇರ್ತಾರೆ. ಮಿಡ್ಲಲ್ಲಿ ಅವರು ಪ್ರಾಫಿಟ್ ಅರ್ನ್ ಮಾಡ್ತಾ ಇರ್ತಾರೆ. ಟ್ರೈಬಲ್ಲು ಪೂವರ್ ಆಗಿ ಉಳಿದು ಬಿಡ್ತಾರೆ. ಅದ್ರ ಜೊತೆ ಪ್ಲಾಂಟೇಶನ್ಸ್, ಕೋಲ್ ಮೈನ್ಸ್ಗಳಿಗೆ ಮೈಗ್ರೇಟ್ ಮಾಡಿಸ್ತಾರೆ ಇವರನ್ನು. ವೇಜಸ್ ಕಡಿಮೆ ಇರುತ್ತೆ, ಹಾರ್ಶ್ ಎನ್ವೈರ್ಮೆಂಟ್ ಇರುತ್ತೆ, ಮತ್ತೆ ವಾಪಸ್ ಹೋಮಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲ ಕಷ್ಟ ಎದುರಿಸಿದ ಮೇಲೆ ತಡ್ಕೊಳಿಕ್ಕಾಗುತ್ತೆ. ಟ್ರೈಬಲ್ ರಿವೋಲ್ಟ್ ಆಗುತ್ತೆ. ರಿವಾಲ್ಟ್, ಧಾಲ್ ರಿವಾಲ್ಟ್, ಬಸ್ತಾರ್, ವಾರ್ಲಿ ಮತ್ತು ಬಿರ್ಸಾ ಮುಂಡಾ ಅವರು ನೋಡಿದ್ವಿ. ಆಮೇಲೆ ಅವರು ಪ್ರಪೋಸ್ ಮಾಡಿರೋದು ಗೋಲ್ಡನ್ ಏಜ್ ಅಥವಾ ಸತ್ಯುಗ್. ಇಷ್ಟು ಮುಖ್ಯವಾಗಿ ಇಲ್ಲಿ ನಾವು ನೋಡಿದ್ದೇವೆ. ಓವರ್ ಆಲ್ ಥೀಮ್ ನೋಡಿದ್ದೇವೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೆ ಮುಂದೆ ಡಿಸ್ಕಸ್ ಮಾಡಲಿಕ್ಕಿದೆ. 6th, 7th, 8th ಮುಗಿದ ಮೇಲೆ ಗೊತ್ತಿದೆ ಪ್ಲ್ಯಾನು, ಆದರೂ ಇನ್ನೊಂದು ಸಾರಿ ಹೇಳಿಬಿಡ್ತೇನೆ ಹೊಸದಾಗಿ ಯಾರು ನೋಡ್ತಾ ಇದ್ದರೆ. 6th ಮತ್ತು 7th ಹಿಸ್ಟ್ರಿಯನ್ನು ಈಗಾಗಲೇ ಮುಗಿಸಿದ್ದೇವೆ. 8th ಹಿಸ್ಟ್ರಿ ಮುಗಿದ ಮೇಲೆ ನಮ್ಮದು 6th, 7th, 8th ಇದು ಜಿಯೋಗ್ರಫಿ ಇರುತ್ತೆ. ಆಮೇಲೆ 6th, 7th, 8th ಪಾಲಿಟಿ ಬರುತ್ತೆ. ಆದಮೇಲೆ ನೆಕ್ಸ್ಟ್ ಉಳಿದಿರೋ 9th, 10th ಇನ್ನೊಂದಾಗಿ ನೋಡ್ತಾ ಹೋಗ್ತೀವಿ. ಬೇಸಿಕ್ ಹಿಸ್ಟ್ರಿ ನಿಮಗೆ ಗೊತ್ತಾಗ್ತಾ ಇದೆ. ಏನ್ಷಿಯಂಟ್ ಗೊತ್ತಾಗಿದೆ, ಮೀಡಿಯಲ್ ಗೊತ್ತಾಗಿದೆ, ಈಗ ಮಾಡರ್ನ್ ಸಹ ಗೊತ್ತಾಗ್ತಾ ಇದೆ. ಜಿಯೋಗ್ರಫಿ ಸಹ ಬೇಸಿಕ್ ಗೊತ್ತಾಗುತ್ತೆ, ಮುಂದೆ ಪಾಲಿಟಿ ಗೊತ್ತಾಗುತ್ತೆ. ರಿವಿಷನ್ ಮಾಡ್ತಾ ಇರಿ. ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದಕ್ಕೆ ಉತ್ತರ ಬರೀರಿ. 2 ಪ್ರಶ್ನೆ ಇದೆ. ಎಕ್ಸ್ಪ್ಲೈನ್ ಹೌ ದ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸ್ ಚೇಂಜ್ಡ್ ರೂರಲ್ ಸೊಸೈಟಿ ಇನ್ ಇಂಡಿಯಾ. ಹೌ ಡಿಡ್ ದೀಸ್ ಚೇಂಜಸ್ ಅಫೆಕ್ಟ್ ಪೀಸೆಂಟ್ಸ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್. ಒಂದು, ಡಿಸ್ಕಸ್ ಹೌ ಬ್ರಿಟಿಷ್ ಫಾರೆಸ್ಟ್ ಪಾಲಿಸೀಸ್ ಆ್ಯಂಡ್ ಎಕನಾಮಿಕ್ ಚೇಂಜಸ್ ಅಫೆಕ್ಟೆಡ್ ಟ್ರೈಬಲ್ ಕಮ್ಯುನಿಟೀಸ್ ಇನ್ ಇಂಡಿಯಾ. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಟ್ರೈಬಲ್ ರಿವಾರ್ಡ್ಸ್ ಸಚ್ ಆಸ್ ದಿ ಮೂವ್ಮೆಂಟ್ ಲೆಡ್ ಬೈ ಬಿರ್ಸಾ ಮುಂಡಾ. 2 ಕ್ವಶನ್ ಇದೆ. ಒಂದು ಕ್ವಶನ್ಗೆ 2 ಪೇಜ್ ಆನ್ಸರ್ ಬರಿಬೇಕು. 2 ಕ್ವಶನ್ಗೆ ಟೋಟಲ್ ಆಗಿ 4 ಪೇಜ್ ಆನ್ಸರ್ ಆಯಿತು. ಹಿಂದಿನ 2 ಚಾಪ್ಟರ್ಗಳ ಪ್ರಿಲಿಮ್ಸ್ ನೋಟ್ಸ್ ಇಲ್ಲಿದೆ. ಚಾಪ್ಟರ್ 1, ಚಾಪ್ಟರ್ 2 ನಿಮ್ಮ ಪ್ರಿಲಿಮ್ಸ್ ನೋಟ್ಸಲ್ಲಿ ಬರೆದು ಇಟ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಚಾಪ್ಟರ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.